ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೀಡ್ಸ್ ಕುಚ್ಚನ್ನ ಯಾವ ತೆರನಾಗಿ ಕ್ರೋಶಾ ಮುಖಾಂತರ ಹಾಕೋದಂತ ತೋರಿಸ್ತೀನಿ. ನೋಡೋಣ ಬರ್ರಿ. ಮೊದಲು ಸೀರೆಗೆ ಒಂದು ಲಾಕ್ ಹಾಕೋಬೇಕು. ಲಾಕ್ ಹಾಕೊಂಡು ಒಂದು ಈ ತೆರನಾಗಿ ಚೈನ್ ಹಾಕೋಬೇಕು. ಚೈನ್ ಹಾಕೊಂಡು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶಾ ಹಾಕೋಬೇಕು. ಸಿಂಗಲ್ ಕ್ರೋಶಾ ಹಾಕೊಂಡು 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಸಿಂಗಲ್ ಕ್ರೋಶ್ ಹಾಕೊಂಡು ದಾರನ ಈ ತರ ಮೇಲಕ್ಕೆ ಎಳ್ಕೊಂಡು ನಾನಿಲ್ಲಿ ಈ ತೆರನಾದಂತ ಬೀಡ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ ತರ ಬೇಕಾದ್ರೂ ಬೀಡ್ಸ್ ಅನ್ನ ಹಾಕೋಬಹುದು. ಬೀಡ್ಸ್ ಅನ್ನ ಈ ಸೂಜಿ ಒಳಗಡೆಯಿಂದ ಈ ತರನಾಗಿ ಎಳ್ಕೊಂಡು ಒಂದು ಚೈನ್ ಹಾಕೋಬೇಕು. ಚೈನ್ ಹಾಕೊಂಡ್ರೆ ಬೀಡ್ಸು ಲಾಕ್ ಆಗುತ್ತೆ. ಮತ್ತೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡ್ಕೊಂಡು ಸಿಂಗಲ್ ಕ್ರೋಶಾ ಹಾಕೋಬೇಕು. ಮತ್ತೆ 4 ಚೈನ್ ಹಾಕೊಂಡು ಮತ್ತೆ ಸೀರೆಗೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಮತ್ತೆ ದಾರಣ ಮೇಲ್ಗಡೆ ಎಳ್ಕೊಂಡು ಈ ತೆರನಾಗಿ ಬೀಡ್ಸ್ ಅನ್ನ ಹಾಕೋಬೇಕು. ಬೀಡ್ಸ್ ಹಾಕೊಂಡು ಮತ್ತೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಮತ್ತೆ ಸೀರೆಗೆ ಒಂದು ಲಾಕ್. ಹೀಗೆ ಫುಲ್ ಸಾರಿಗೆ ಕಂಟಿನ್ಯೂ ಮಾಡ್ಕೋತಾ ಹೋಗ್ಬೇಕು. ಇದು ತುಂಬಾ ಸಿಂಪಲ್ ಡಿಸೈನ್ ಇದೆ. 2 ಸ್ಟೆಪ್ ಅಲ್ಲಿ ಮುಗಿಯುತ್ತೆ. ಇದನ್ನ ಹಾಕೋಕೆ 1 ಅವರ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಇದಕ್ಕೆ ನಾವು ಚಾರ್ಜ್ ಬಂದ್ಬಿಟ್ಟು 300 ರಿಂದ 400 ಚಾರ್ಜ್ ಮಾಡಬಹುದು. ಈ ತೆರನಾಗಿ ಪ್ರತಿಯೊಂದು ಬೀಡ್ಸ್ ಆದ್ಮೇಲೆ ಲಾಕ್ ಮಾಡ್ಕೊತಾ ಹೋಗ್ಬೇಕು. ಲಾಕ್ ಮಾಡ್ಕೊಂಡು ನೋಡ್ಕೊಂಡು ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿ ಈ ತೆರನಾಗಿ ಕಾಣಿಸುತ್ತೆ. ಮತ್ತೆ 4 ಚೈನ್ ಹಾಕೊಂಡು ಮತ್ತೆ ಲಾಕ್ ಮಾಡ್ಕೋಬೇಕು. ಇದು ಹೊಸದಾಗಿ ಕಲಿಯೋರಿಗೆ ತುಂಬಾ ಈಸಿ ಆಗಿದೆ ಡಿಸೈನ್. ನೀವು ಒಂದ್ಸರಿ ಟ್ರೈ ಮಾಡಿ. ಬೀಡ್ಸ್ ಹಾಕಿ ಮತ್ತೆ ಸಿಂಗಲ್ ಕ್ರೋಶಾ ಮತ್ತೆ 4 ಚೈನ್. ನಾನಿಲ್ಲಿ 4 ಚೈನ್ ಹಾಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಇದೇ ತೆರನಾಗಿ ಲಾಸ್ಟಿಗೆ ಪೂರ್ತಿ ಸೀರೆ ಆದ್ಮೇಲೆ 2 ಸಿಂಗಲ್ ಕ್ರೋಶಾ ಹಾಕೊಂಡು 2 ಚೈನ್ ಹಾಕೊಂಡು ದಾರನ ಮೇಲಕ್ಕೆ ಕಟ್ ಮಾಡ್ಕೊಂಡು ಈ ತೆರನಾಗಿ ಮೇಲಕ್ಕೆ ಎಳೆದ್ರೆ ಲಾಕ್ ಆಗುತ್ತೆ. ನೋಡಿ ಈ ತೆರನಾಗಿ ಕಾಣಿಸುತ್ತೆ ಡಿಸೈನ್. ಇವಾಗ ಸೆಕೆಂಡ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಇವಾಗ ನಾನು ಸೆಕೆಂಡ್ ಸ್ಟೆಪ್ ಅನ್ನ ಯಾವ ತೆರನಾಗಿ ಹಾಕೋದು ಅಂತ ತೋರಿಸ್ತೀನಿ. ನೋಡೋಣ ಬನ್ನಿ. ಈ ತೆರನಾಗಿ ಮತ್ತೆ ದಾರನ ಸಿಂಗಲ್ ಕ್ರೋಶಾದೊಳಗೆ ಹಾಕಿ ತರ ಎಳ್ಕೊಂಡು ಒಂದು ಚೈನ್ ಹಾಕೋಬೇಕು. ಪಕ್ಕದಲ್ಲಿ ಏನ್ ಸಿಂಗಲ್ ಕ್ರೋಶಾ ಇರುತ್ತಲ್ವಾ ಅದರ ಮಧ್ಯದಲ್ಲಿನೇ ಹಾಕಿ ಮತ್ತೊಂದು ಸಿಂಗಲ್ ಕ್ರೋಶಾ ಹಾಕೋಬೇಕು. ಸಿಂಗಲ್ ಕ್ರೋಶಾ ಹಾಕೊಂಡು ಮತ್ತೆ 4 ಚೈನ್ ಹಾಕೋಬೇಕು. 4 ಚೈನ್ ಏನಿರುತ್ತಲ್ವ ಅದು ಕುಚ್ಚು ಹಾಕೊಳ್ಳೋಕೆ. ಇಲ್ಲಿ 4 ಚೈನ್ ಆದ್ಮೇಲೆ ಮತ್ತೆ ಸಿಂಗಲ್ ಕ್ರೋಶಾ ಹಾಕೊಂಡಿರ್ತೀವಲ್ವಾ ಅದರ ಮಧ್ಯದಲ್ಲಿನೇ ಸಿಂಗಲ್ ಕ್ರೋಶಾ ಹಾಕೋಬೇಕು. ಸಿಂಗಲ್ ಕ್ರೋಶಾ ಹಾಕೊಂಡು ಒಂದು ಚೈನ್ ಹಾಕೋಬೇಕು. ಚೈನ್ ಹಾಕೊಂಡು ಬೀಡ್ಸ್ ನ ಹಾಕೋತಾ ಇದ್ದೀನಿ. ಬೀಡ್ಸ್ ಹಾಕೊಂಡು ಮತ್ತೆ ಒಂದು ಚೈನ್ ಮತ್ತೆ ಬೀಡ್ಸು ಚೈನ್ ಹಾಕೋಬೇಕು. ಮತ್ತೆ ಒಂದು ಬೀಡ್ಸು ಒಂದು ಚೈನು, ಹೀಗೆ 4 ಬೀಡ್ಸು 4 ಚೈನ್ ಹಾಕೊಂಡು ಆಮೇಲೆ ಸಿಂಗಲ್ ಕ್ರೋಶಾ ಹಾಕೋಬೇಕು. ಇದು ತುಂಬಾ ಸಿಂಪಲ್ ಇದೆ ಡಿಸೈನ್. ನೋಡೋಕೆ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಇಲ್ಲಿ ನಾನು 4 ಬೀಡ್ಸ್ ಅನ್ನ ಹಾಕೊಂಡಿದ್ದೀನಿ. 4 ಬೀಡ್ಸ್ ಆದ್ಮೇಲೆ
ಈ ತೆರನಾಗಿ ಸಿಂಗಲ್ ಕ್ರೋಶ ಹಾಕೋಬೇಕು. ಮತ್ತೆ 4 ಚೈನ್, 4 ಚೈನ್ ಹಾಕೊಂಡು ಈ ಬೀಡ್ಸ್ ಪಕ್ಕದಲ್ಲಿ ಏನು ಸಿಂಗಲ್ ಕ್ರೋಶ ಹಾಕೊಂಡಿರ್ತೀವಲ್ವ ಅದರ ಮಧ್ಯದಲ್ಲಿ ಮತ್ತೆ ಸಿಂಗಲ್ ಕ್ರೋಶ ಹಾಕೋಬೇಕು. ಇವಾಗ ಏನು ಹಾಕೊಂಡಿದ್ವಲ್ವ ಅದೇ ತೆರನಾಗಿ ಒಂದು ಚೈನು ಮತ್ತೆ ಒಂದು ಬೀಡ್ಸು, ಒಂದು ಚೈನು ಒಂದು ಬೀಡ್ಸು, ಈ ತೆರನಾಗಿ 4 ಬೀಡ್ಸು 4 ಚೈನ್ನ ಹಾಕೋಬೇಕು. ಮತ್ತೆ ಇವಾಗ ಒಂದು ಚೈನ್ ಹಾಕೋತಾ ಇದ್ದೀನಿ, ಇವಾಗ ಒಂದು ಬೀಡ್ಸ್ ಹಾಕೋತಾ ಇದ್ದೀನಿ, ಮತ್ತೆ ಒಂದು ಚೈನ್ ಹಾಕೋತಾ ಇದ್ದೀನಿ, ಒಂದು ಬೀಡ್ಸ್ ಹಾಕೋತಾ ಇದ್ದೀನಿ, ಒಂದು ಚೈನು ಒಂದು ಬೀಡ್ಸು. ಇವಾಗ ಮತ್ತೆ ಚೈನ್ ಹಾಕೊಂಡು ಸಿಂಗಲ್ ಕ್ರೋಶ ಹಾಕೋಬೇಕು. ಇವಾಗ ಪೂರ್ತಿ ಆದಮೇಲೆ ಯಾವ ತೆರನಾಗಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಈ ತೆರನಾಗಿ ಕಾಣಿಸುತ್ತೆ ಡಿಸೈನು. ಪೂರ್ತಿ ಆದಮೇಲೆ ಯಾವ ತೆರನಾಗಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಆಮೇಲೆ ಈ ತೆರನಾಗಿ ಕಾಣಿಸುತ್ತೆ ಡಿಸೈನು. ಕುಚ್ಚು ಹಾಕಿದ್ಮೇಲೆ ಯಾವ ತೆರನಾಗಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಕುಚ್ಚು ಹಾಕಿದ್ಮೇಲೆ ಈ ತೆರನಾಗಿ ಕಾಣಿಸುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಆಲ್.